BR ಪಾಟೀಲ್ ಅತ್ಯಂತ ಸೀನಿಯರ್ ಮಿನಿಸ್ಟ್ರು, ಆಳಂದದ ಶಾಸಕರು, ನಮಗೆಲ್ಲ ಆತ್ಮೀಯರು, ಹಿರಿಯರು. ದೇವೇಗೌಡರ ಕಾಲದಾಗ ನಮ್ಮ ಪಕ್ಷದಾಗಿದ್ದವರು. ನಮ್ದು ಹೆಂಗೈತೆ ಅಂದರೆ ದೇವೇಗೌಡರದು ಈ ಲೀಡರ್ಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ಮದು. ನಾವು ತಯಾರು ಮಾಡಿ ಬೇರೆದವ್ರಿಗೆಲ್ಲ ಕಳಿಸ್ಕೊಡ್ತೀವಿ. ಆ ಕಡೆ ನಾವು ನೋಡ್ರಿ ನಮ್ಮವ, ಈ ಕಡೆಗೇನ ನೋಡ್ರಿ ನಮ್ಮವ. ಆ ಕಡೆಗೆ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ರ, ಈ ಕಡೆ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಇದ್ದ. ಎಲ್ಲವೂ ನಮ್ಮವ ಕುರ್ಚಿಗಳು. ಅದ್ರಾಗ ಹೋಗಿ ಎಣಿಸಿದ್ರೆ ಓಸು ಮಂದಿ ನಮ್ಮವ್ರು ಇಲ್ಲಿಂದ ಹೋದವರು ಅಲ್ಲಿ ಲೀಡರ್ ಆಗ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರ ತಕ್ಕ ಲೀಡರ್ಗಳಿಲ್ಲ. ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರೆ ಅವ್ರು ಯಾವಾಗಲೂ. ಎಲ್ಲರನ್ನೂ ಕರೀತಾರೆ, ದೊಡ್ಡಪ್ಪನೂ ಕರೀತಾರೆ, ನಮ್ಮ ಸಣ್ಣಪ್ಪನೂ ಕರೀತಾರೆ, ಎಲ್ಲ ಅಪ್ಪನೂ ಕರೀತಾರೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಬೇರೆ ಲೀಡರ್ಗಳು ಹೋಗಿ ಅಲ್ಲಿ ಆಗಬೇಕು. ಇವತ್ತು ಹಳೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೇಳೋರು ಕೇಳೋರಿಲ್ಲ. ಹೋದವರು ಎಲ್ಲರೂ ನಮ್ಮವರೇ ಈಗ ಮುಖ್ಯಮಂತ್ರಿ ಆಗೋದು, ಅದಾಗೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅತ್ಯಂತ ಗೊಂದಲದಾಗೈತಿ. ಮುಖ್ಯಮಂತ್ರಿಗಳು ಯಾರು ಕೇಳಿದ್ರೆ ನನ್ನ ತಾಯಂದರು ಫ್ರೀ ಬಸ್ ಬೇಕಂತ. ಈಗ ಏನಾಗತ್ತೈತೆ ಅಂದ್ರೆ ಮನೆಗೆ ಯಾರು ಇರೋಂಗಿಲ್ಲ, ಎಲ್ಲರೂ ಅಡ್ಡಾಡಕ್ಕೆ ಹೋಗಿಬಿಡ್ತಾರೆ. ನಮ್ಮ ಊರಾಗ ಸಿನ್ನೂರಾಗ ಒಬ್ಬವನು ಅಡ್ಡ ಮಕ್ಕೊಂಬಿಟ್ಟಿದ್ದ ಬಸ್ಸಿಗೆ. ನಾನು ಹೇಳ್ತೀವಿ ಹೊಂಟಳ, ನನಗೆ ಊಟ ಹಾಕೋರಿಲ್ರಿ, ಕರ್ಕೊಂಡು ಹೋಗ್ಬೇಡ್ರಿ ಅಂತ. ಅವನ ಪರಿಸ್ಥಿತಿ ಅದು. ಅವರು ಫ್ರೀ ಐತೆ ಹೊಂಟು ಬಿಡ್ತಾರೆ ಎಲ್ಲರ ಕಲ್ತು. ನನಗೆ ನಮ್ಮ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ, ಸರ್ ಏನು ಮಾಡ್ಬೇಕ್ರಿ ಇದು ಒಂದು. ಯಾಕಂದೆ, ನಮ್ಮೂರಾಗ 40 ಮಂದಿ ಅದೀವಿ, ಬಸ್ ಇಲ್ಲಿಗೆ ಕಳ್ಸಂತಾರೆ ಅವರು. ನಾವು ಇಲ್ಲಿ 40 ಮಂದಿ ಅದೀವಿ, ಸಿನ್ನೂರಿಗೆ ಎಲ್ಲಿ ಬರಮ್ಮ, ಇಲ್ಲಿಗೆ ಕಳಿಸ್ಬಿಡು ಬಸ್ ಅಂತ. ಆ ಮಟ್ಟಕ್ಕೆ ಹೋದರೆ ಎಲ್ಲಿ ಹೋಗ್ತಾ ಇದ್ದೀರಿ? ಫ್ರೀ ಫ್ರೀ ಫ್ರೀ. ಇದು ಬಸವಣ್ಣ ಹುಟ್ಟಿ ಬೆಳೆದ ನಾಡು, ಕಾಯಕವೇ ಕೈಲಾಸ ಅನ್ನೋದನ್ನು ಇಡೀ ಜಗತ್ತಿಗೆ ಬಸವಣ್ಣ ಕೊಟ್ಟು ಹೋದ.